ಮಮ್ಮ ಐಸ್ ಕ್ರೀಮ್ ತರಕ್ ಹೋಗೋಣ ಬನ್ನಿ. ಯಾರು ಬರ್ತೀರಾ ನನ್ನ ಜೊತೆ? ನಾನು ಹೇಯ್, ಯಾರಾದರೂ ಒಬ್ರು ಕಿಚನಲ್ಲಿ ಹೆಲ್ಪ್ ಮಾಡಬೇಕು. ಮಮ್ಮ ನಾನು ಹೇಳಿದ್ ಫಸ್ಟ್ ಬನ್ನಿ ಹೋಗೋಣ. ಸರಿ ಬಾ ಹೋಗೋಣ. ಶಶಿ, ಬುಜ್ಜಿದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಇವಳನ್ನಿಲ್ಲೇ ನಿನ್ನ ಹತ್ರನೇ ಬಿಟ್ಟೋಗಿರ್ತೀನಿ, ನೋಡ್ಕೊ. ಸರಿ ಬಾ. ಲ್ಯಾಪ್ಟಾಪ್ ಕಲಿತ್ಯಾ? ಬಾ, ತೊಡ ಮೇಲೆ ಕೂತ್ಕೊ, ಹೇಳ್ಕೊಡ್ತೀನಿ ನಿಂಗು. ಹಂಗೆಲ್ಲ ಹಿಡ್ಕೋಬೇಡಿ. ನಿನ್ಗೊಂದು ಸರ್ಪ್ರೈಸ್ ಇದೆ. ವಾವ್, ನನ್ನ ಫೇವ್ರೆಟ್ ಚಾಕ್ಲೇಟ್. ಈ ಥರ ನನಗೆ ಯಾವಾಗೂ ಚಾಕ್ಲೇಟ್ ಕೊಡ್ತೀನಿ. ನಾನು ನೀನೊಂದು ಹೊಸ ಆಟ ಆಡೋಣ. ಆದರೆ ಈ ಸೀಕ್ರೆಟ್ ನಿನ್ನ ಮಧ್ಯ ಮಾತ್ರ ಇರಬೇಕು. ನಾನು ನೀನು ರೂಮಲ್ಲಿ ಹೋಗಿ ಆಟ ಆಡಬೇಕು. ನಾನು ಹಿಂಗೆ ಹೇಳ್ಕೊಡ್ತೀನಿ, ಆಯ್ತಾ? ಈ ಥರ ಚಾಕ್ಲೇಟ್ ಕೊಟ್ಟರೆ ನಾನು ಯಾವಾಗಲೂ ಆಟ ಆಡ್ತೀನಿ. ಯಾಕೆ ಚಿಂಟು ಬೇಜಾರಲ್ಲಿ ಕೂತಿದ್ಯಾ? ನಾನು ನಿಂಗೊಂದು ವಿಷಯ ಹೇಳಬೇಕು. ಹೇಳು. ಶಶಿ ಮಾಮನ ಜೊತೆ ಇರೋಕ್ಕೆ ಭಯ ಆಗುತ್ತೆ. ಅವರು ಎಲ್ಲೆಲ್ಲೋ ಮುಟ್ತಾರೆ. ಚಾಕ್ಲೇಟ್ ಕೊಟ್ಬಿಟ್ಟು ರೂಮಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ನನಗೂ ಅಷ್ಟೇ. ಅವತ್ತು ನಿಕ್ಕಿ ಮಾಮ ಬಂದಿದ್ರಲ್ವಾ, ಅವ್ರು ಎಲ್ಲೆಲ್ಲ ಮುಟ್ಟಿದ್ರು. ಬಾ ಹೋಗಿ ಅಮ್ಮನ ಹತ್ರ ಹೇಳೋಣ. ಬೈದ್ರೆ ನಾನು ಹೇಳ್ತೀನಿ ಅಮ್ಮಗೆ. ಮಮ್ಮಿ ನಿನ್ನ ಹತ್ರ ಏನೋ ಹೇಳಬೇಕು. ಏನ್ಮಾ? ಶಶಿ ಮಾಮ ನಿಕ್ಕಿ ಮಾಮ. ಶಶಿ ಮಾಮ ನಿಕ್ಕಿ ಮಾಮ ಏನು ಅಂತ ನನಗೆ ಗೊತ್ತು. ಅವರು ತುಂಬ ಒಳ್ಳೆಯವರು. ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡಬಾರ್ದು. ಏನಾಯ್ತು ಮಕ್ಕಳ? ಪಾಪ ಶಶಿ ಮಾಮ ಮತ್ತು ನಿಕ್ಕಿ ಮಾಮ ನಮ್ಮ ಹತ್ರ ಮಿಸ್ಬಿಹೇವ್ ಮಾಡ್ತಾರೆ. ನಿನ್ಗೇನು ತಲೆಗಿಲೆ ಕೆಟ್ಟಿದ್ದೇನೆ? ಮಕ್ಕಳು ಇಂಥ ವಿಷಯದಲ್ಲಿ ಯಾವತ್ತಾರು ಸುಳ್ಳು ಹೇಳ್ತಾರ? ತಾಳವ್ರಿಬ್ರಿಗೂ ಕೈ ಕಾಲು ಮುರಿದಾಕ್ಸ್ತೀನಿ ಫಸ್ಟು. ಅಲ್ಲ ರೀ, ಇದೆಲ್ಲ ಮನೆ ಮಕ್ಕಳು ವಿಷಯ ರೀ, ನಮ್ಮನೆ ಹೆಣ್ಮಕ್ಳ ವಿಷಯ. ಊರವ್ರಿಗೆಲ್ಲ ಗೊತ್ತಾಗೋಂಗೆ ಮಾಡ್ತೀರಾ ನೀವು? ಇವಾಗ ಏನು ಮಾಡೋಣ ಅಂತೀಯಮ್ಮ ಮತ್ತೆ? ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಅಂತಿದೆ, ಆ ನಂಬರ್ಗೆ ಕಾಲ್ ಮಾಡಿ ಹೇಳಿದ್ರೆ ಅವ್ರು ಬಂದು ಆ್ಯಕ್ಷನ್ ತೊಗೊತಾರೆ. ಹಲೋ, ಹಾಯ್, ಸಂತೋಷನ್ ಅವ್ರು ನೀವೇನಾ? ಚೈಲ್ಡ್ ಹೆಲ್ಪ್ ಕೇರ್ ಕಾಲ್ ಮಾಡಿದ್ರಲ್ಲ, ಅಲ್ಲಿಂದ ಬಂದಿರೋದು ನಾವು. ಹಾಯ್ ಮಕ್ಕಳ, ಹೆದರ್ಕೋಬೇಡಿ. ನೀವು ಮಾಡಿರೋದು ಒಳ್ಳೆ ಕೆಲಸ. ನಿಮ್ಮ ಅಪ್ಪ ಅಮ್ಮಂಗೆ ಇನ್ಫಾರ್ಮ್ ಮಾಡಿರೋದು. ಎಷ್ಟೋ ಜನ ಮಕ್ಕಳಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಿಲ್ಲ. ಬ್ಯಾಡ್ ಟಚ್ ಅಂದರೆ ಏನು? ನಮ್ಮ ಬಾಡಿ ಪಾರ್ಟ್ಸಲ್ಲಿ ಈ 4 ಭಾಗಗಳನ್ನ ನೀವು ಅಥವಾ ನಿಮ್ಮ ತಾಯಿ ಹೊರತುಪಡಿಸಿ ಬೇರೆ ಯಾರೂ ಮುಟ್ಟಂಗಿಲ್ಲ. ಅದು ಯಾವ್ದು ಅಂದರೆ ಮೊದಲು ತುಟಿ, ಎದೆ ಭಾಗ, ಕಾಲಿನ ಮಧ್ಯಭಾಗ ಮತ್ತು ಹಿಂಭಾಗ. ಯಾರಾನ ನಿಮ್ಮನ್ನ ಈ ಬಾಡಿ ಪಾರ್ಟ್ಸ್ ಅಂದರೆ ಮುಟ್ಟಕ್ಕೆ ಪ್ರಯತ್ನ ಪಟ್ಟಲ್ಲಿ ಆ ಜಾಗದಿಂದ ಕಿರ್ಚ್ಕೊಂಡು ಓಡಿ ಬಂದು ತಕ್ಷಣ ನಿಮ್ಮ ಅಪ್ಪ ಅಮ್ಮನಿಗೆ ಇನ್ಫಾರ್ಮ್ ಮಾಡಬೇಕು. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಹೊರಗಡೆ ಯಾರೋ ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿಯಿಂದ ಮಾತ್ರ ನಡೀತಿಲ್ಲ, ಮನೆ ಒಳಗಡೆ ನಂಬಿಕೆ ಇಟ್ಟಿರೋ ಅಂಥ ವ್ಯಕ್ತಿಗಳಿಂದನೂ ನಡೀತಿದೆ. ಸೊ ಹಾಗಾಗಿ ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ. ಎಚ್ಚರವಾಗಿರಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಶೇರ್ ಮಾಡಿ. ಲೈಂಗಿಕ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿ.